ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಸಮುದ್ರ ಮಾಲಿನ್ಯ ತಡೆಗೆ ದೇಸಿ ಹಡಗು ಲೋಕಾರ್ಪಣೆ. 4200 ಟನ್ ತೂಕದ ಸಮುದ್ರ ಪ್ರತಾಪ ಹಡಗು. ಅಕ್ಕಿ ಉತ್ಪಾದನೆ ಭಾರತ ನಂಬರ್ 1, ಚೀನಾ ಹಿಂದಿಕ್ಕಿ ಎಂದ ಕೃಷಿ ಸಚಿವ ಶಿವರಾಜ್ ಸಿಂಗ್. ಕುಂಬಾರ ನಿಗಮಕ್ಕೆ ಸೂಕ್ತ ಅನುದಾನ. ಬಿಡಿಎ ನಿವೇಶನ ಪಡೆಯಲು ಅನುದಾನ ನೀಡುವುದಾಗಿ ಭರವಸೆ. ಕುಂಬಾರಿಕೆ ಕಲೆ ಮುಂದುವರೆಸಲು ಸಹಕಾರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಾಜ್ಯದಲ್ಲಿ ತಯಾರಾದ ರನ್ವೇ ಸ್ವಚ್ಛತೆ ವಾಹನ. ನೋಯ್ಡಾಗೆ ಈ ಮಾದರಿಯ ದೇಶದ ಮೊದಲ ವಾಹನ ಹಸ್ತಾಂತರಿಸಿದ ಸಚಿವ ಎಂಬಿ ಪಾಟೀಲ್. ಯೂತ್ ಓಡಿಐ ಸೂರ್ಯವಂಶಿ ಸ್ಫೋಟಕ 68 ರನ್, ಭಾರತಕ್ಕೆ ಸುಲಭ ಗೆಲುವು. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಬೆರಳ ತುದಿಯಲ್ಲೇ ದೃಢೀಕೃತ ಭೂದಾಖಲೆ ಲಭ್ಯ. 70 ತಾಲೂಕಲ್ಲಿ ಸ್ಕ್ಯಾನಿಂಗ್ ಕೆಲಸ ಪೂರ್ಣ. ಎಸಿಡಿಸಿ ಕಚೇರಿಗಳಲ್ಲಿ ಕೃಷ್ಣ ಭೈರೇಗೌಡ ಚಾಲನೆ. ರಾಜ್ಯದಲ್ಲಿ ಹುಲಿ ಗಣತಿ ಆರಂಭ. 38 ಅರಣ್ಯ ವಿಭಾಗಗಳಲ್ಲಿ ಗಣತಿಗಾಗಿ ಅಗತ್ಯ ತರಬೇತಿ. ಸಚಿವ ಈಶ್ವರ್ ಖಂಡ್ರೆ. ವಿಳಂಬ ಕಾಮಗಾರಿಗಳು ಶೀಘ್ರ ಪೂರ್ಣ. ಫ್ಲೈಓವರ್, ಗ್ರೇಡ್ ಸೆಪರೇಟರ್, ರೈಲ್ವೆ ಯೋಜನೆ 6 ತಿಂಗಳೊಳಗೆ ಸಾರ್ವಜನಿಕ ಸೇವೆಗೆ ಸಾಧ್ಯತೆ. ಮತ್ತು ಗವಿಮಠ ಜಾತ್ರೆ ಭಕ್ತರ ಮಹಾಸಂಗಮ. ಲಕ್ಷಾಂತರ ಜನಸಮೂಹದ ಮಧ್ಯೆ ಸಂಭ್ರಮದ ರಥೋತ್ಸವ. ಮತ್ತು ವಿಜಯ್ ಹಜಾರೆ ಟ್ರೋಫಿ ಇಂದು ರಾಜಸ್ಥಾನ ವಿರುದ್ಧ ಹಣಾಹಣಿ. ಕರ್ನಾಟಕಕ್ಕೆ ಕ್ವಾರ್ಟರ್ ಫೈನಲ್ ಧ್ಯಾನ.